ಆ, ನಮ್ಮ ಸರ್ಕಾರ RTE ಸ್ಕೀಮ್‌ನ ಸುಮಾರು ಹಿಂದೆನೆ ಸ್ಕ್ರಾಪ್ ಮಾಡಿದ್ರು. RTE ಸ್ಕೀಮ್‌ನಲ್ಲಿ ಅಂದ್ರೆ ರೈಟ್ ಟು ಎಜುಕೇಷನ್ ಸ್ಕೀಮ್‌ನಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೋ ಅವ್ರಿಗೂ ಬರೀ 8ನೇ ಕ್ಲಾಸ್ ತನಕ ಮಾತ್ರ ಈ ಸ್ಕೀಮ್ ಅಪ್ಲೈ ಆಗುತ್ತೆ. 8 ಆದ್ಮೇಲೆ ಅದ್ರಲ್ಲೂ ಹೆಣ್ಮಕ್ಳಿಗೆ ಈ ಒಂದು RTEನ ಎಕ್ಸ್ಟೆಂಡ್ ಮಾಡ್ಬೇಕು. 12ನೇ ಕ್ಲಾಸ್ ತನಕ RTE ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಮಾಡ್ತಾ ಇದ್ದಾರೆ. ಹೌದು. ನಮ್ಮ ರಾಜ್ಯದಲ್ಲೂನು ಈ ತರ ಮಾಡಿದ್ರೆ ಬಾಲ್ಯ ವಿವಾಹ ತಡಿಬಹುದು. ಆಮೇಲೆ ಹೆಣ್ಮಕ್ಳು ಓದಿಗೆ ಒಂದು ಅವಕಾಶ ಆಗುತ್ತೆ. ಹೆಣ್ಮಕ್ಳು ಶೋಷಣೆ ಕಡಿಮೆ ಆಗುತ್ತೆ. ಹಾಗಾಗಿ ರೈಟ್. ಯಾಕೆ ಅಂತಂದ್ರೆ SSLC ವರೆಗೂ ಓದ್ಬಿಡ್ತಾರೆ. ಆಮೇಲೆ SSLC ವರೆಗೂ ಹೆಂಗ್ ಓದ್ತಾರೆ ಅಂದ್ರೆ ಇಡೀ ಕ್ಲಾಸ್ಗೆ ಅವರೇ ಫಸ್ಟ್. ಅತಿ ಹೆಚ್ಚು ರಿಸಲ್ಟ್ ಹೆಣ್ಮಕ್ಳದೆ. SSLC ಆಗ್ತಿದ್ದಂಗೆ ಡ್ರಾಪ್ ಔಟ್ ಶುರುವಾಗುತ್ತೆ. ಯಾಕೆ ಅಂದ್ರೆ SSLC ಈಸ್ ದ ಫೈನಲ್ ಡೆಸ್ಟಿನೇಷನ್ ಅನ್ನೋ ತರದಲ್ಲಿ. SSLC ಆದ್ಮೇಲೆ ಮಕ್ಕಳನ್ನ ಮದುವೆ ಮಾಡ್ಬೇಕು. ಯಾಕೆ ಅಂದ್ರೆ ಫೀಸ್ ಕಟ್ಟಕ್ ಆಗೋದಿಲ್ಲ, ಓದ್ಸಕ್ ಆಗೋದಿಲ್ಲ ಅಂತ. ಎಷ್ಟೋ ಹೆಣ್ಮಕ್ಳು ಮೇಡಮ್ ಸೆಕೆಂಡ್ PUC ಅಲ್ಲಿ ವಂಡರ್ಫುಲ್ ಮಾರ್ಕ್ಸ್, CET ಅಲ್ಲಿ ವಂಡರ್ಫುಲ್ ಆಗಿ ಇದು ಮಾಡಿರ್ತಾರೆ. ಬಟ್ ಓನ್ಲಿ ಬಿಕಾಸ್ ಆಫ್ ಫೀಸ್ ಸ್ಟ್ರಕ್ಚರ್ ಬಹಳ ಜನ ಹೆಣ್ಮಕ್ಳನ್ನ ಓದ್ಸೋದೇ ಇಲ್ಲ.